ಅದೊಂದು ಗುಡ್ಡ 11 ಜೀವಗಳನ್ನೇ ನುಂಗಿ ಹಾಕಿದ್ದು ಈವರೆಗೆ 7 ಮೃತದೇಹಗಳು ಸಿಕ್ಕಿವೆ. ವಾರದಿಂದ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದ್ದು ಪೊಲೀಸ್, ಎನ್ಡಿಆರ್ಎಫ್, ಎಸ್ಡಿಆರ್ಎಫ್ ಪಡೆಗಳು ಹರಸಾಹಸವನ್ನೇ ಪಡ್ತಿವೆ. ಆದ್ರೀಗ ಮಣ್ಣಿನಡಿ ಹೂತು ಹೋದವರ ಪತ್ತೆ ಕಾರ್ಯಕ್ಕೆ ಸೇನೆ ಎಂಟ್ರಿ ಕೊಟ್ಟಿದೆ. ಗಂಗಾವಳಿ ನದಿಗೆ ಮಣ್ಣು ಬಿದ್ದಿದೆ. ಆತಂಕದಲ್ಲಿ ಎನ್ಡಿಆರ್ಎಫ್ ಮತ್ತು ಎಸ್ಡಿಆರ್ಎಫ್ ತಂಡ ಕಾರ್ಯಾಚರಣೆ ಮಾಡ್ತಾ ಇದೆ. ಅಂದ್ರೆ ಮಿಲಿಟರಿ ಪಡೆ ಕೂಡ ಬಂದಿರುವಂತದ್ದು. 10ಕ್ಕೂ ಹೆಚ್ಚು ಜೆಸಿಬಿಗಳು, ಹಿಟಾಚಿಗಳು, 20ಕ್ಕೂ ಹೆಚ್ಚು ಟಿಪ್ಪರ್ಗಳಿಂದ ಕಾರ್ಯಾಚರಣೆ. ಇನ್ನೂ ಮುಗಿಯದ ಮಣ್ಣು ತೆರವು ಕಾರ್ಯ. ನೂರಾರು ಮಂದಿಯಿಂದ ನಿರಂತರ ಹುಡುಕಾಟ. ಸೇನೆ ಎಂಟ್ರಿ ಕೊಟ್ಟಿದೆ. ಪೊಲೀಸ್, ಎನ್ಡಿಆರ್ಎಫ್, ಎಸ್ಡಿಆರ್ಎಫ್ ಪಡೆಗಳು ಹರಸಾಹಸ ಪಡ್ತಾ ಇವೆ. ಗುಡ್ಡ ಕುಸಿತದ ಮಣ್ಣಿನ ಅಡಿಯಲ್ಲಿ ಹೂತು ಹೋದವರ ಪತ್ತೆ ಕಾರ್ಯ ಸವಾಲಾಗಿ ಪರಿಣಮಿಸಿದೆ. 8 ರಿಂದ 10 ಜೆಸಿಬಿಗಳು, ಇಟಾಚಿಗಳು, 20ಕ್ಕೂ ಅಧಿಕ ಟಿಪ್ಪರ್ಗಳು 7 ದಿನದಿಂದ ನಿರಂತರವಾಗಿ ಇಲ್ಲಿ ಕುಸಿದಂತ ಗುಡ್ಡದ ಮಣ್ಣನ್ನ ಹೊರತೆಗೆಯುವಂತ ಕೆಲಸವನ್ನ ಮಾಡ್ತಾನೆ ಬರ್ತಾ ಇದೆ. ಬಿಟ್ಟು ಬಿಡದೆ ಮಳೆ ಸುರಿತಾ ಇರುವಂತ ಹಿನ್ನೆಲೆಯಲ್ಲಿ ಕಾರ್ಯಾಚರಣೆಗೂ ಕೂಡ ಅಡ್ಡಿಯಾಗಿರುವಂತದ್ದು. ಶಿರೂರು ಗುಡ್ಡ ಕುಸಿತ 7ನೇ ದಿನಕ್ಕೆ ಕಾರ್ಯಾಚರಣೆ. 7 ಮೃತದೇಹಗಳು ಪತ್ತೆ, ಇನ್ನೂ ಸಿಗದ 4 ಸುಳಿವು. ಉತ್ತರ ಕನ್ನಡ ಜಿಲ್ಲೆ ಅಂಕೋಲಾ ತಾಲೂಕಿನ ಶಿರೂರಿನಲ್ಲಿ ಗುಡ್ಡ ಕುಸಿದು ಇವತ್ತಿಗೆ 7 ದಿನ ಗತಿಸಿದೆ. ಈವರೆಗೆ 7 ಮೃತದೇಹಗಳು ಪತ್ತೆಯಾಗಿವೆ. ಆದರೆ ನಾಪತ್ತೆಯಾದ 4 ಜನರ ಸುಳಿವು ಇನ್ನೂ ಸಿಕ್ಕಿಲ್ಲ. ಮೂವತ್ತು ವರ್ಷದ ಲೋಕೇಶ್, ಕೇರಳದ ಟ್ರಕ್ ಚಾಲಕ 29 ವರ್ಷದ ಅರ್ಜುನ್, ವೃದ್ಧೆ 64 ವರ್ಷದ ಸಣ್ಣಿ ಹನುಮಂತಗೌಡ, 61 ವರ್ಷದ ಜಗನ್ನಾಥ್ ಗುಡ್ಡ ಕುಸಿತದಲ್ಲಿ ನಾಪತ್ತೆಯಾಗಿದ್ದು ಅವರಿಗಾಗಿ ಹುಡುಕಾಟ ಮುಂದುವರೆದಿದೆ. ಈ ಮಧ್ಯೆ ಒಬ್ಬರಾದ ಮೇಲೊಬ್ಬರು ತಮ್ಮವರು ನಾಪತ್ತೆಯಾಗಿದ್ದಾರೆ ಅಂತ ದೂರುಗಳನ್ನ ನೀಡ್ತಾ ಇದ್ದಾರೆ. ಇತ್ತ ತಮ್ಮವರನ್ನ ಹುಡುಕಿ ಕೊಡುವಂತೆ ಕುಟುಂಬಸ್ಥರು ಕಣ್ಣೀರಿಡ್ತಾ ಇದ್ದಾರೆ. ಗೋಕರ್ಣದ ಗಂಗೆಕೊಳ್ಳದ ಯುವಕ ಲೋಕೇಶ್ ಗುಡ್ಡ ಕುಸಿತದಲ್ಲಿ ನಾಪತ್ತೆಯಾಗಿದ್ದಾನೆ ಅಂತ ಆತನ ಕುಟುಂಬ ಪೊಲೀಸ್ ಠಾಣೆಗೆ ದೂರು ನೀಡಿದೆ. ಇನ್ನು ಅಪ್ಪನಿಗಾಗಿ ಕಾಯ್ತಾ ಇರುವ 2 ಮಕ್ಕಳು ನಮ್ಮ ತಂದೆ ಹುಡುಕಿ ಕೊಡಿ ಅಂತ ಅಂಗಲಾಚುತ್ತಾ ಇದ್ದಾರೆ. ಮತ್ತೊಂದೆಡೆ ತಮ್ಮನ ಹೆಂಡತಿಯನ್ನ ಕಳೆದುಕೊಂಡ ಅತ್ತಿಗೆ ಕಣ್ಣೀರು ಹಾಕಿದ್ದಾರೆ. ನನ್ನ ಅತ್ತಿಗೆ ಎಲ್ಲೂ ಬಾಡಿ ಸಿಕ್ಲಿಲ್ಲ. ಇಂದಿಗೆ 6 ದಿವಸ ಆಯ್ತು. ಮತ್ತೆ ನನ್ನ ಅಣ್ಣ ಒಬ್ಬ ಪೆಟ್ಟಾಗಿ, ಮತ್ತೆ ಅತ್ತಿಗೆ ಒಂದು ಪೆಟ್ಟಾಗಿ, ಮತ್ತೆ ಹುಡುಗಿ ಒಂದು ಪೆಟ್ಟಾಗಿ ಎಲ್ಲ ಆಸ್ಪತ್ರೆಯಲ್ಲಿ ಇದ್ದು. ಮನೇಲಿ ಒಂದು ಇಟ್ಟದಾಳು ಚೂರ್ ಬೇಕಂದ್ರೆ ನಮ್ಮ ಕೈಗೆ ಸಿಗ್ಲಿಲ್ಲ. ನಮಗೆ ಬಾಡಿ ಬೇಕು ಮೊದ್ಲೇ. ಶಿರೂರು ಗುಡ್ಡ ಕುಸಿತ ಸ್ಥಳದಲ್ಲಿ ಮಿಲಿಟರಿ ಪಡೆ ಎಂಟ್ರಿ. ಗುಡ್ಡ ಕುಸಿತದಲ್ಲಿ ಕಣ್ಮರೆಯಾದವರ ಪತ್ತೆ ಕಾರ್ಯಕ್ಕೆ ಮಿಲಿಟರಿ ಪಡೆ ಎಂಟ್ರಿ ಕೊಟ್ಟಿದೆ. ಬೆಳಗಾವಿಯ ಆರ್ಮಿ ವಿಶೇಷ ಟೀಮ್ ಘಟನಾ ಸ್ಥಳದ ಬಗ್ಗೆ ಮಾಹಿತಿ ಪಡೆದು ಕಾರ್ಯಾಚರಣೆಗೆ ಮುಂದಾಗಿದೆ. ಇನ್ನು 4-5 ಜನರು ಇಲ್ಲಿದ್ದಾರೆ ಅನ್ನುವಂತ ಮಾಹಿತಿ ಹಿನ್ನೆಲೆಯಲ್ಲಿ ಏನು ಗಂಗಾವಳಿ ನದಿಯಲ್ಲಿ ಮಣ್ಣು ಬಿದ್ದಿದೆ, ಮಣ್ಣಿನ ಅಡಿಗೆ ಇರಬಹುದು ಅನ್ನುವಂತ ನಿಟ್ಟಲ್ಲಿ ವಿವಿಧ ಸಲಕರಣೆಗಳನ್ನ ಬಳಸಿಕೊಂಡು ಈಗ ರೆಡಾರ್ಗಳನ್ನ ಬಳಸಿಕೊಂಡು ಮಾಡಿದ್ರು. ಜೊತೆಗೆ ಈಗ ಮಿಲಿಟರಿ ಪಡೆ ಕೂಡ ಬಂದಿರುವಂತದ್ದು. ಗಂಗಾವಳಿ ನದಿಯಲ್ಲಿ ಜೀವದ ಹಂಗು ತೊರೆದು ಕಾರ್ಯಾಚರಣೆ. ಗಂಗಾವಳಿ ನದಿಗೆ ಸಾವಿರಾರು ಟನ್ ಗುಡ್ಡದ ಮಣ್ಣು ಕೊಚ್ಚಿ ಹೋಗಿದೆ. ಹೀಗಾಗಿ ಅದರಲ್ಲಿ ಮೃತದೇಹಗಳು ಸಿಲುಕಿರುವ ಶಂಕೆ ಇದೆ. ಹೀಗಾಗಿ ಎನ್ಡಿಆರ್ಎಫ್, ಎಸ್ಡಿಆರ್ಎಫ್ ನೌಕಾ ಸಿಬ್ಬಂದಿ ಜೀವದ ಹಂಗು ತೊರೆದು ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಒಂದೆಡೆ ಎನ್ಡಿಆರ್ಎಫ್ ಇದೆ, ಒಂದೆಡೆ ಎಸ್ಡಿಆರ್ಎಫ್ ತಂಡದವರು ಕೂಡ ಯಾವ ರೀತಿ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಏನು 3-4 ಮೃತದೇಹಗಳು ಇಲ್ಲಿದ್ದಾವೆ ಅನ್ನುವಂಥ ಮಾಹಿತಿ ಇರುವಂಥದ್ದು. ಹೀಗಾಗಿ ನಿರಂತರವಾಗಿ ಕಾರ್ಯಾಚರಣೆ ಮಾಡ್ತಾ ಇರುವಂಥದ್ದು. ನೀವು ಪಕ್ಕದಲ್ಲೇ ಇನ್ನೊಂದು ದೃಶ್ಯಾವಳಿಗಳನ್ನು ತೋರಿಸ್ತಾ ಇದ್ದೀನಿ. ಎಷ್ಟು ಆತಂಕದಲ್ಲಿ ಎನ್ಡಿಆರ್ಎಫ್ ಮತ್ತು ಎಸ್ಡಿಆರ್ಎಫ್ ತಂಡ ಕಾರ್ಯಾಚರಣೆ ಮಾಡ್ತಾ ಇದೆ ಅಂದ್ರೆ ಮರದ ದಿನ್ನೆ ತೇಲಿ ಬರ್ತಾ ಇದೆ. ಅದರ ಮಧ್ಯದಲ್ಲೂ ಮಳೆಯಲ್ಲೂ ತಮ್ಮ ಜೀವದ ಹಂಗು ತೊರೆದು ಇಲ್ಲಿ ನಾಪತ್ತೆ ಆದಂತವರ ಅವರ ಮೃತದೇಹವನ್ನ ಹೊರತೆಗೆಯಲಿಕ್ಕೆ ಪ್ರಯತ್ನ ಮಾಡ್ತಾ ಇರುವಂತದ್ದು. ಕಾರ್ಯಾಚರಣೆ ನಡುವೆ ಮತ್ತೆ ಗುಡ್ಡ ಕುಸಿಯುವ ಭೀತಿ.
ಹೆದ್ದಾರಿಯಲ್ಲಿ ಬಿದ್ದಿರುವ ಗುಡ್ಡದ ಮಣ್ಣು ತೆರವು ಸವಾಲಾಗಿ ಪರಿಣಮಿಸಿದೆ. ಮತ್ತೆ ಗುಡ್ಡ ಕುಸಿದು ಬೀಳುವ ಆತಂಕ ಇದ್ದು ಭಯದಲ್ಲೇ ಕಾರ್ಯಾಚರಣೆ ನಡೆಸುವಂತಾಗಿದೆ. ಅಲ್ಲಿ ಗುಡ್ಡ ಏನು ಇದೆ, ಇದು ಶಿರೂರು ಗುಡ್ಡದ ಪಕ್ಕದಲ್ಲೇ ಗುಡ್ಡ, ಅದು ಕೂಡ ನೋಡ್ತಾ ಇದ್ದೀರಾ ಕುಸಿಯುವಂತ ಹಂತದಲ್ಲಿದೆ. ಹೀಗಾಗಿ ಇಲ್ಲಿರುವ ಕಾರ್ಯಾಚರಣೆ ನಡೆಸುವಂತವರು ಕೂಡ ಭಯದಲ್ಲೇ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ಒಟ್ಟಾರೆ ಸ್ಥಳೀಯರನ್ನು ಇಲ್ಲೇ ಒಳಗಡೆ ಬಿಡದಂಗೆ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಯಾವ ಹಂತದಲ್ಲಾದ್ರೂ ಕೂಡ ಗುಡ್ಡ ಕುಸಿಬಹುದು, ಪಕ್ಕದ ಗುಡ್ಡ ಮಣ್ಣು ಜಾರಬಹುದು ಅನ್ನುವಂಥದ್ದು. ಈ ಗುಡ್ಡದ ಪಕ್ಕದಲ್ಲಿ ಈಗ ಒಂದ್ ಸೈಡ್ ಗುಡ್ಡವನ್ನ ಮಣ್ಣನ್ನ ತೆರವು ಕಾರ್ಯಾಚರಣೆ ಮಾಡ್ಕೊಂತ ಬಂದಿರುವಂಥದ್ದು. ಶಿರೂರು ಗುಡ್ಡ ಕುಸಿತದಲ್ಲಿ ಮೃತಪಟ್ಟವರ ಮೃತದೇಹ ಹುಡುಕುವ ವಿಚಾರದಲ್ಲಿ ರಾಜ್ಯ ಸರ್ಕಾರ ಎಡವಿದೆ ಅಂತ ಪ್ರತಿಪಕ್ಷಗಳು ಆರೋಪಿಸ್ತಾ ಇವೆ. ಕೇರಳದಲ್ಲೂ ಅಸಮಾಧಾನ ವ್ಯಕ್ತವಾಗ್ತಾ ಇದೆ. ಹೀಗಾಗಿ ಸರ್ಕಾರ ರಕ್ಷಣಾ ಕಾರ್ಯಾಚರಣೆಯನ್ನ ಸವಾಲಾಗಿ ಸ್ವೀಕರಿಸಿದೆ. ಬ್ಯೂರೋ ರಿಪೋರ್ಟ್, TV9.